ಗನಿನಾಡ ಕುರುಕ್ಷೇತ್ರ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತಿಮ ಸಂಸ್ಕಾರದ ಬಗ್ಗೆ ಈಗ ಸಾಲು ಸಾಲು ಅನುಮಾನಗಳು ಶುರುವಾಗಿವೆ. ದೇಹವನ್ನ ಹುಳುವುದು ಬಿಟ್ಟು ಸುಟ್ಟಿದ್ಯಾಕೆ ಅಂತ ಚರ್ಚೆಗೆ ಶುರುವಾಗಿದೆ. ಈ ಬಗ್ಗೆ ರೆಡ್ಡಿ ಮತ್ತೊಂದು ವಿಡಿಯೋನ ರಿಲೀಸ್ ಮಾಡಿದ್ದು ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ ಎಮ್ ಎಲ್ ಎ ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ? ಫೈರಿಂಗ್ ಪಾಲಿಟಿಕ್ ಬಳಿಕ ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿಯಲ್ಲಿ ಹರಿದ ನೆತ್ತರು ಹಿಂದಿನ ಷಡ್ಯಂತ್ರದ ಕಿಚ್ಚು ಧಗಿಸುತ್ತಿದೆ. ಗುಂಡಿನ ಕಾಳಗದಲ್ಲಿ ರಾಜಶೇಖರ್ ಹತ್ಯೆ ಅಷ್ಟೇ ಅಲ್ಲ, ಅಂತ್ಯಕ್ರಿಯೆಯಲ್ಲೂ ವಿವಾದ, ಅನುಮಾನ ಎದ್ದಿದೆ. ಗಣಿನಾಡು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್. ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಸಾಕ್ಷ್ಯನಾಶ ಮಾಡಿದ್ರ? ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ ಇಡೀ ಬಳ್ಳಾರಿಯಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನೇ ಹುಟ್ಟುಹಾಕಿದೆ. ರಾಜಶೇಖರ್ ಸಾವು ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಾಗಲೇ ಗಣಿದಣಿ ಹೊಸ ಬಾಂಬ್ ಸಿಡಿಸಿ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಅತಿ ದೊಡ್ಡ ಕಾಂಟ್ರವರ್ಸಿ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಆದರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ? ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಮ್ ಆದರೂ ಶವ ದಹಿಸಿದ್ದು ಯಾಕೆ? ರೆಡ್ಡಿ ಸಮುದಾಯದ ಸಂಪ್ರದಾಯದ ಪ್ರಕಾರ ಶವ ಹೂಳಬೇಕಿತ್ತು. ಆದರೆ ಅಲ್ಲಿ ಮೊದಲು ಶವ ಹೂಳಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ದಹಿಸಿದ್ದಾರೆ. ಆದರೆ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹ ಸುಟ್ಟಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ್ ರೆಡ್ಡಿ. ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂಥ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನು ಇಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಮ್ ಎಲ್ ಎ ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ. ನನ್ನ ಹತ್ಯೆಗೆ ಸ್ಕೆಚ್ ಎಂಬಂತೆ ನಿತ್ಯ ಒಂದೊಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡ್ತಿದ್ದಾರೆ. ಇವತ್ತು ಕೂಡ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. చెప్పి నాకే చెప్పిండే గొంతు తీయని ఎవరు రఘు ఫోన్ చేసి చెప్పిండే గొంతు తీయాలప్ప సర్లే అనేసి తీపిస్తే మళ్ళీ వండుకొని వండుకొని ముందు కాల్స్తారంట. పుంసాలనే చెప్పి అంత పుంసాలనే ఇది చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా లేదు కాల్చాలంటే అది ఇది అంట. కానలేదు పోలీసు వాళ్ళకి వచ్చి ఫోటోలు కొట్టుకొని నా ఫోన్ నంబర్ రాసుకొని ಇನ್ನು ಇವತ್ತು ಘಟನಾ ಸ್ಥಳಕ್ಕೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿ ನೀಡಿದ್ರು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದ್ರು. ಪ್ರಕರಣದಲ್ಲಿ 26 ಜನರ ಬಂಧನವಾಗಿದೆ, 6 ಎಫ್ಐಆರ್ ಆಗಿದೆ ಅಂತ ತಿಳಿಸಿದ್ರು. ಒಂದು ಇನ್ಸ್ಪೆಕ್ಟ್ ಮಾಡಿರುವಂಥದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸನ್ನು IO ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ನಲ್ಲಿ ಅಪರಾಧ ವರದಿಗಳು ಬಂದುಬಿಟ್ಟು FIRಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 FIRಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ FIRಗಳನ್ನ ಅಥವಾ ಎಲ್ಲ ಕೇಸಸ್ಸನ್ನು ಬೇರೆ ಬೇರೆ IOಗಳು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ರೆಡ್ಡಿ ಮನೆ ಮುಂದೆ ನಡೆದ ಫೈರಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದು, ಇವತ್ತು ರೆಡ್ಡಿ ಕೊಟ್ಟ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸ್ತಾರಾ? ಕಾದು ನೋಡಬೇಕು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗನಿನಾಡ ಕುರುಕ್ಷೇತ್ರ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತಿಮ ಸಂಸ್ಕಾರದ ಬಗ್ಗೆ ಈಗ
ಸಾಲು ಸಾಲು ಅನುಮಾನಗಳು ಶುರುವಾಗಿವೆ. ದೇಹವನ್ನ ಹುಳುವುದು ಬಿಟ್ಟು ಸುಟ್ಟಿದ್ಯಾಕೆ ಅಂತ ಚರ್ಚೆಗೆ ಶುರುವಾಗಿದೆ. ಈ ಬಗ್ಗೆ ರೆಡ್ಡಿ ಮತ್ತೊಂದು ವಿಡಿಯೋನ ರಿಲೀಸ್ ಮಾಡಿದ್ದು ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ ಅವರು, ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಎಮ್ ಎಲ್ ಎ ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ. ಫೈರಿಂಗ್ ಪಾಲಿಟಿಕ್ ಬಳಿಕ ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿಯಲ್ಲಿ ಹರಿದ ನೆತ್ತರು ಹಿಂದಿನ ಷಡ್ಯಂತ್ರದ ಕಿಚ್ಚು ಧಗ್ಗಿಸುತ್ತಿದೆ. ಗುಂಡಿನ ಕಾಳಗದಲ್ಲಿ ರಾಜಶೇಖರ್ ಹತ್ಯೆ ಅಷ್ಟೇ ಅಲ್ಲ, ಅಂತ್ಯಕ್ರಿಯೆಯಲ್ಲೂ ವಿವಾದ, ಅನುಮಾನ ಎದ್ದಿದೆ. ಗಣಿನಾಡು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬೇಕ್ ಟ್ವಿಸ್ಟ್. ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಸಾಕ್ಷ್ಯನಾಶ ಮಾಡಿದ್ರ? ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ ಇಡೀ ಬಳ್ಳಾರಿಯಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನೇ ಹುಟ್ಟುಹಾಕಿದೆ. ರಾಜಶೇಖರ್ ಸಾವು ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಾಗಲೇ ಗಣಿದಣಿ ಹೊಸ ಬಾಂಬ್ ಸಿಡಿಸಿ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಅತಿ ದೊಡ್ಡ ಕಾಂಟ್ರವರ್ಸಿ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಆದರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ? ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಮ್ ಆದರೂ ಶವ ದಹಿಸಿದ್ದು ಯಾಕೆ? ರೆಡ್ಡಿ ಸಮುದಾಯದ ಸಂಪ್ರದಾಯದ ಪ್ರಕಾರ ಶವ ಹೂಳಬೇಕಿತ್ತು. ಆದರೆ ಅಲ್ಲಿ ಮೊದಲು ಶವ ಹೂಳಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ದಹಿಸಿದ್ದಾರೆ. ಆದರೆ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹ ಸುಟ್ಟಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ್ ರೆಡ್ಡಿ. ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂಥ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನು ಇಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ ಅವರು, ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಮ್ ಎಲ್ ಎ ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ. ನನ್ನ ಹತ್ಯೆಗೆ ಸ್ಕೆಚ್ ಎಂಬಂತೆ ನಿತ್ಯ ಒಂದೊಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡ್ತಿದ್ದಾರೆ. ಇವತ್ತು ಕೂಡ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ರಾಜಶೇಖರ್ದು ಕಾಲ್ಸಿಂಡ್ ಇದೆ.